ಆರ್ಸಿಬಿ ಪ್ಲೇಯರ್ಸ್ನ ಅಭ್ಯಾಸವನ್ನ ರದ್ದು ಮಾಡಲಾಗಿದೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಗುಜರಾತ್ನಲ್ಲಿ ನೆಟ್ ಪ್ರಾಕ್ಟೀಸ್ಗೆ ಆರ್ಸಿಬಿ ಬ್ರೇಕ್ ಹಾಕಿದೆ. ಆರ್ಸಿಬಿ ಪ್ಲೇಯರ್ಸ್ ಅಭ್ಯಾಸವನ್ನ ರದ್ದು ಮಾಡಿದ್ದು ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆ. ಬೆಂಗಳೂರು ತಂಡ ಇರುವಂತ ಹೋಟೆಲ್ಗೆ ಭದ್ರತೆಯನ್ನ ಹಾಗಾದ್ರೆ ಯಾಕೆ ಒದಗಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ IPL ಟೂರ್ನಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಆಟಗಾರರು ಕೂಡ ತಮ್ಮ ಆಟದ ಪ್ರದರ್ಶನದಲ್ಲಿದ್ದಾರೆ. ಆಟಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಅಭ್ಯಾಸ ರದ್ದುಪಡಿಸಿದೆ ಆರ್ಸಿಬಿ. ಇದ್ಯಾಕೆ ಏನು ನೋಡ್ತಾ ಹೋಗೋಣ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಪ್ಲೇಯರ್ಸ್ ಇರುವಂತಹ ಹೋಟೆಲ್ಗೆ ಪೊಲೀಸರು ಬಂದದ್ದು ಯಾಕೆ ಅನ್ನೋದು ಮತ್ತೊಂದು ಪ್ರಶ್ನೆಯಾಗಿದೆ. ಮೊದಲನೇದಾಗಿ ಆರ್ಸಿಬಿ ಪ್ಲೇಯರ್ಸ್ ಅಭ್ಯಾಸ ರದ್ದಾಗಿದೆ. ಆರ್ಸಿಬಿ ನಿರ್ಧಾರಕ್ಕೆ ಬಂದಿದೆ. ಬೆಂಗಳೂರು ತಂಡ ಇರುವಂತಹ ಹೋಟೆಲ್ಗೆ ಭದ್ರತೆ ಯಾಕೆ ಅನ್ನುವಂಥ ಪ್ರಶ್ನೆಯ ನಡುವೆ ಇದೀಗ ಆರ್ಸಿಬಿ ಪ್ಲೇಯರ್ಸ್ ಇರುವಂತಹ ಹೋಟೆಲ್ಗೆ ಪೊಲೀಸರು ಬಂದಿದ್ದಾರೆ. ಪ್ರಾಕ್ಟೀಸ್ ಜೊತೆ ಸುದ್ದಿಗೋಷ್ಠಿಯನ್ನ ಕೂಡ ರದ್ದು ಮಾಡಿದ್ದಾರೆ. ಕ್ವಾಲಿಫೈಯರ್ ಪಂದ್ಯಕ್ಕೆ 3,000ಕ್ಕೂ ಹೆಚ್ಚು ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಇದು ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆ. ನೆನೆ ಗುಜರಾತ್ನಲ್ಲಿ ಆರ್ಸಿಬಿ ತಂಡಕ್ಕೆ ಆದಂತಹ ಆಘಾತವಾದ್ರೂ ಏನೋ. ಬಹಳ ಮುಖ್ಯವಾಗಿ ಆರ್ಸಿಬಿ ಪ್ಲೇಯರ್ಸ್ ಅಭ್ಯಾಸವನ್ನ ಮಾಡಬೇಕು. ಪ್ರತಿಯೊಂದು ಪಂದ್ಯ ಅತ್ಯದ್ಭುತ ಪ್ರದರ್ಶನವನ್ನ ಕಾಣಬೇಕು ಅನ್ನೋದಾದ್ರೆ ಇಲ್ಲಿ ಅಭ್ಯಾಸ ಪಂದ್ಯಗಳು ಅಂತ ಏನು ನಡೆಯುತ್ತೆ ಅದು ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಬಟ್ ಇಲ್ಲಿ ಅಭ್ಯಾಸ ಪಂದ್ಯವನ್ನೇ ರದ್ದು ಮಾಡಲಾಗಿದೆ. ಅಭ್ಯಾಸ ರದ್ದಾಗಿದ್ದು ಯಾಕೆ ಇಲ್ಲಿ ಪೊಲೀಸರು ಆರ್ಸಿಬಿ ಪ್ಲೇಯರ್ಸ್ ಇರುವಂತಹ ಹೋಟೆಲ್ಗೆ ಬಂದಿದ್ದಾರೆ. ಜೊತೆಗೆ ಸುದ್ದಿಗೋಷ್ಠಿಯನ್ನ ಕೂಡ ರದ್ದು ಮಾಡಲಾಗಿದೆ. ಎಲ್ಲ ಆಯಾಮಗಳಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆ ಈ ಕ್ಷಣಕ್ಕೂ ಕೂಡ ಹುಟ್ಟುಕೊಂಡಿದೆ. ಗುಜರಾತ್ನಲ್ಲಿ ವಿರಾಟ್ ಕೊಹ್ಲಿ ಭದ್ರತೆಗೆ ಬೆದರಿಕೆಯಿಂದ ಅಭ್ಯಾಸವನ್ನ ಆರ್ಸಿಬಿ ರದ್ದುಗೊಳಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಕ್ಔಟ್ ಪಂದ್ಯಕ್ಕೆ ತಯಾರಿಯನ್ನ ನಡೆಸಬೇಕಾಗಿತ್ತು ಆರ್ಸಿಬಿ. ಭದ್ರತೆಯ ವಿಚಾರದಲ್ಲಿ ಕೊರತೆ ಕಂಡು ಬಂದ ಕಾರಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನ ನಡೆಸಬೇಕಾಗಿದ್ದ ತನ್ನ ಏಕೈಕ ನೆಟ್ಸ್ ಅಭ್ಯಾಸವನ್ನ ರದ್ದು ಮಾಡಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಇಲ್ಲಿನ ಗುಜರಾತ್ ಕಾಲೇಜು ಮೈದಾನದಲ್ಲಿ ಆರ್ಸಿಬಿ ಅಭ್ಯಾಸವನ್ನ ನಡೆಸಬೇಕಾಗಿತ್ತು. ಈ ಸಂದರ್ಭದಲ್ಲಿ ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅವರ ಭದ್ರತೆಯ ಬಗ್ಗೆ ಅನುಮಾನ ಉಂಟಾದ ಕಾರಣ ನೆಟ್ಸ್ ಅಭ್ಯಾಸವನ್ನ ಆರ್ಸಿಬಿ ಟೀಮ್ ಮ್ಯಾನೇಜ್ಮೆಂಟ್ ರದ್ದುಪಡಿಸಿದೆ. ಬಹಳ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಆರ್ಸಿಬಿ ಅಭ್ಯಾಸ ಪಂದ್ಯ ರದ್ದಾಗಿದೆ. ಬಹಳ ಮುಖ್ಯವಾಗಿ ಉಗ್ರ ಕೃತ್ಯದ ಶಂಕೆಯ ಹಿನ್ನೆಲೆಯಲ್ಲಿ ಸದ್ಯ 4ರನ್ನ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಬಂಧಿತರಿಂದ ಶಸ್ತ್ರಾಸ್ತ್ರವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ಬಹಳ ಮುಖ್ಯವಾಗಿ ಶಂಕಿತ ಉಗ್ರರ ಅರೆಸ್ಟ್ ಬೆನ್ನಲ್ಲೇ ವಿರಾಟ್ ಭದ್ರತೆಯ ಬಗ್ಗೆ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಲಾಗಿದೆ. ಆರ್ಸಿಬಿ ಅಭ್ಯಾಸ ರದ್ದಾಗಿದೆ. ಪತ್ರಿಕಾಗೋಷ್ಠಿ ಕೂಡ ಕ್ಯಾನ್ಸಲ್ ಆಗಿದೆ. ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ 4ರನ್ನ ಬಂಧನಕ್ಕೊಳಪಡಿಸಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಕಾರಣ ಉಗ್ರ ಕೃತ್ಯದ ಶಂಕೆಯ ಹಿನ್ನೆಲೆಯಲ್ಲಿ 4ರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಇನ್ನು ಬಂಧಿತರಿಂದ ಶಸ್ತ್ರಾಸ್ತ್ರವನ್ನು ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ 4ರನ್ನ ಬಂಧಿಸಲಾಗಿದೆ. ಶಂಕಿತ ಉಗ್ರರ ಅರೆಸ್ಟ್ ಬೆನ್ನಲ್ಲೇ ವಿರಾಟ್ಗೆ ಒಂದು ರೀತಿ ಭದ್ರತಾ ಭೀತಿ ಎದುರಾಗಿದೆ. ಸೊ ಎಲ್ಲ ಆಯಾಮಗಳಲ್ಲಿ ನೋಡೋದಾದರೆ ಸದ್ಯ ಆರ್ಸಿಬಿ ಅಭ್ಯಾಸ ಪಂದ್ಯ ಏನಿತ್ತು, ಅಭ್ಯಾಸ ಏನು ಮಾಡಬೇಕಾಗಿತ್ತು, ನೆಟ್ ಪ್ರಾಕ್ಟೀಸ್ ಏನು ಮಾಡಬೇಕಾಗಿತ್ತು ರದ್ದಾಗಿದೆ. ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಬೇಕಾಗಿತ್ತು, ಅದು ಕೂಡ ರದ್ದಾಗಿದೆ. ಬಹಳ ಮುಖ್ಯವಾಗಿ ಆ ಭದ್ರತೆಯ ವಿಚಾರದಲ್ಲೇ ಕೊರತೆ ಕಂಡು ಬಂದ ಕಾರಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನ ನಡೆಸಬೇಕಾಗಿದ್ದ ತನ್ನ ಏಕೈಕ ನೆಟ್ ಪ್ರಾಕ್ಟೀಸ್ ಅನ್ನ ರದ್ದು ಮಾಡಿದೆ. ಈ ಬಗ್ಗೆ ವರದಿ ಕೂಡ ಆಗಿದೆ. ಇಲ್ಲಿನ ಗುಜರಾತ್ ಕಾಲೇಜು ಮೈದಾನದಲ್ಲಿ ಆರ್ಸಿಬಿ ಅಭ್ಯಾಸ ನಡೆಸಬೇಕಾಗಿತ್ತು. ಬಟ್ ಈಗ ರದ್ದಾಗಿದೆ. ಸುದ್ದಿಗೋಷ್ಠಿ ಕೂಡ ರದ್ದಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ, ಆರ್ಸಿಬಿ
ಬಿ ಈಗಾಗಲೇ ಅಭ್ಯಾಸ ಪಂದ್ಯವನ್ನು ಆಡಬೇಕಾಗಿತ್ತು, ನೆಟ್ ಪ್ರಾಕ್ಟೀಸ್ ಅಗತ್ಯ ಇತ್ತು. ಇದರ ನಡುವೆ ಭದ್ರತೆಯ ಕೊರತೆಯ ಕಾರಣದಿಂದಾಗಿ ಅಭ್ಯಾಸ ಪಂದ್ಯ ಅಥವಾ ನೆಟ್ ಪ್ರಾಕ್ಟೀಸ್ ಜೊತೆಗೆ ಸುದ್ದಿಗೋಷ್ಠಿಯನ್ನ ರದ್ದು ಮಾಡಲಾಗಿದೆ. ಇಲ್ಲಿ ಭದ್ರತಾ ಲೋಪ ಕಂಡು ಬಂದಿದೆ ಅಂತ ಹೇಗೆ ಮಾಹಿತಿ ಲಭ್ಯವಾಯಿತು? ಯಾವ ರೀತಿಯ ಭದ್ರತಾ ಲೋಪ ಕಂಡು ಬಂದಿದೆ ವಿಶ್ವ? ದಿವ್ಯಾ, ಸದ್ಯಕ್ಕೆ ಇವತ್ತು ಅಹಮದಾಬಾದ್ನಲ್ಲಿ RR ವರ್ಸಸ್ RCBಯ ಒಂದು ಕ್ವಾಲಿಫೈಯರ್ನ ಮೊದಲ ಪಂದ್ಯ ನಡಿಬೇಕಾಗಿರುವಂಥದ್ದು. ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಇರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 7:30ಕ್ಕೆ ಇವತ್ತು ಸಂಜೆ ಆರಂಭ ಆಗಬೇಕಾಗಿದ್ದಂತಹ ಪಂದ್ಯಕ್ಕೆ ಕೆಲವೊಂದು ಬೆದರಿಕೆಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಕಿಂಗ್ ಕೊಹ್ಲಿ ಅವರಿಗೆ ಬೆದರಿಕೆ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಮಾಹಿತಿಗಳು ಕೂಡ ಗೊತ್ತಾಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಸೋಮವಾರ 4 ಮಂದಿ ಐಸಿಸ್ ಉಗ್ರರನ್ನು ಗುಜರಾತ್ನ ಭಯೋತ್ಪಾದನಾ ನಿಗ್ರಹ ದಳದ ಅಧಿಕಾರಿಗಳು ಬಂಧಿಸಿರುವಂಥದ್ದು. ಅವರನ್ನು ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಶಸ್ತ್ರಾಸ್ತ್ರಗಳು ಅವರಿಂದ ವಶಕ್ಕೆ ಪಡೆಯಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇನ್ನು ಮುಂದುವರಿದ ಭಾಗವಾಗಿ ಏನು ಕ್ರಿಕೆಟ್ ಪಂದ್ಯ ಇರುವಂತಹ ವೇಳೆಯಲ್ಲಿಯೇ ಇಂತಹ ಶಂಕಿತ ಉಗ್ರರನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರಿಗೂ ಕೂಡ ಕೆಲವೊಂದು ಅಂಶಗಳು ಕೂಡ ಗೊತ್ತಾಗಿರುತ್ತೆ. ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಬೆದರಿಕೆ ಇದೆ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಯೇ ಒಬ್ಬರು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಿಂಗ್ ಕೊಹ್ಲಿ ಅವರು ದೇಶದ ಆಸ್ತಿ, ಒಬ್ಬ ಕ್ರಿಕೆಟ್ ಜಗತ್ತನ್ನೇ ಆಳ್ತಾ ಇರುವಂತಹ ಸಾಮ್ರಾಟ. ಹೀಗಾಗಿ ಅವರಿಗೆ ಒಂದಿಷ್ಟು ಬೆದರಿಕೆ ಇರುವಂತಹ ಹಿನ್ನೆಲೆಯಲ್ಲಿ ಅಕಸ್ಮಾತಾಗಿ ಈ ಬಂಧನ ಏನಾಗಿದ್ದಾರಲ್ಲ 4 ಜನ, ಈ 4 ಜನ ಶಂಕಿತರ ವಿಚಾರಣೆ ಸಂದರ್ಭದಲ್ಲಿ ಕಿಂಗ್ ಕೊಹ್ಲಿ ಅವರ ಹೆಸರನ್ನು ಕೂಡ ಬಳಸಿರಬಹುದು. ಕಿಂಗ್ ಕೊಹ್ಲಿ ಅವರಿಗೆ ನಾವು ಏನಾದರೂ ಮಾಡಬೇಕು ಅಂತ ಇದ್ವಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿರಬಹುದು. ಹೀಗಾಗಿ ಎಲ್ಲೋ ಒಂದು ಕಡೆ ಇದನ್ನು ತಪ್ಪಿಸಬೇಕು ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಯಾವ ಆಟಗಾರರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ರಮಕ್ಕೆ ಫ್ರಾಂಚೈಸಿ ಕೂಡ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಇದೇ ಒಂದು ಮೈದಾನದ ಅಂದರೆ ಗುಜರಾತ್ನ ಕಾಲೇಜ್ ಮೈದಾನದಲ್ಲೇ RR ತಂಡ ಕೂಡ ಪ್ರಾಕ್ಟೀಸನ್ನು ಮಾಡಬೇಕಾಗಿತ್ತು. ನೆಟ್ ಪ್ರಾಕ್ಟೀಸ್ನಲ್ಲಿ ಅಭ್ಯಾಸದಲ್ಲಿ ತೊಡ್ಕೊಳ್ಬೇಕಾಗಿತ್ತು. ಇದಕ್ಕೂ ಮುಂಚೆ RCB ತಂಡ ಅಲ್ಲಿಗೆ ಹೋಗಬೇಕಾಗಿತ್ತು. ಆದರೆ RCB ತಂಡ ಆ ಒಂದು ಗ್ರೌಂಡ್ಗೆ ಪ್ರಾಕ್ಟೀಸ್ಗೆ ಅಂತ ಹೋಗಿಲ್ಲ. ಬದಲಾಗಿ RR ತಂಡ ಅಂತಂದರೆ ರಾಜಸ್ಥಾನ್ ರಾಯಲ್ಸ್ ತಂಡದವರು ಅಭ್ಯಾಸವನ್ನು ಮುಂದುವರಿಸಿರುವಂಥದ್ದು. ಮತ್ತೊಂದು ಕಡೆ ಸುದ್ದಿಗೋಷ್ಠಿ ಅಂತಂದರೆ ಆ ಪಂದ್ಯ ಆರಂಭಕ್ಕೂ ಮುನ್ನ ಒಂದು ಬಿಫೋರ್ ಏನು ಸುದ್ದಿಗೋಷ್ಠಿ ಏನಿರುತ್ತಲ್ಲ ಅದನ್ನು ಕೂಡ ಈಗ ಫ್ರಾಂಚೈಸಿ ಕ್ಯಾನ್ಸಲ್ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಈಗ 1000 ಮಂದಿಯನ್ನು ಮಾತ್ರ ಯಾವುದೇ ಒಂದು ಎಕ್ಸಾಂಪಲ್ ಬೆಂಗಳೂರಿನ ಪಂದ್ಯಗಳ ಸಂದರ್ಭದಲ್ಲಿ 1500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಆಗಿರಬಹುದು, ಡಾಗ್ ಸ್ಕ್ವಾಡ್ ಆಗಿರಬಹುದು, ಮತ್ತು ಬೇರೆ ಬೇರೆ ರೀತಿಯಾದಂತಹ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಭದ್ರತೆಗೂ ಕೂಡ ಇರಿಸಲಾಗಿತ್ತು. ಆದರೆ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಕ್ರೌಡ್ ಕೂಡ ಜಾಸ್ತಿ ಇರುತ್ತೆ. ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ, ಅಲ್ಲಿ ಹೆಚ್ಚಾಗಿ ಜನ ಸೇರುವಂತಹ ಕಾರಣವಾಗಿ 3000ಕ್ಕೂ ಅಧಿಕ ಮಂದಿಯನ್ನು ಅಂತಂದರೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಐಸಿಸ್ ಉಗ್ರರನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಂದರೆ ಇದರಲ್ಲಿ ಪ್ರಮುಖವಾಗಿ ಸ್ಟಾರ್ ಪ್ಲೇಯರ್, ಈ ಪಂದ್ಯದಲ್ಲಿ ಸ್ಟಾರ್ ಪ್ಲೇಯರ್ ಅನಿಸ್ಕೊಳ್ಳೋರು ವಿರಾಟ್ ಕೊಹ್ಲಿ ಅವರೇ. ಹೀಗಾಗಿ ವಿರಾಟ್ ಕೊಹ್ಲಿ ಅವರಿಗೆ ಏನಾದರೂ ತೊಂದರೆ ಮಾಡಬಹುದಾದಂತಹ ಸಂಗತಿಗಳು ಇರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯಾದಂತಹ ಕ್ರಮಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂಥದ್ದು. ಹೆಚ್ಚಿನ ಭದ್ರತೆ ಮತ್ತು ನಿಗಾವನ್ನು ಕೂಡ ವಹಿಸಲಾಗಿರುವಂಥದ್ದು. ಇನ್ನು RCB ತಂಡ ಉಳಿದುಕೊಂಡಿರುವಂತಹ ಏನು ಹೋಟೆಲ್ ಏನಿದೆ, ಖಾಸಗಿ ಹೋಟೆಲ್, ಆ ಖಾಸಗಿ ಹೋಟೆಲ್ಗೂ ಕೂಡ ಸೂಕ್ತವಾದಂತಹ ಭದ್ರತೆಯನ್ನು ಕೂಡ ನೀಡಲಾಗಿರುವಂಥದ್ದು. ಇನ್ನೂ ಮುಂದುವರಿದ ಭಾಗವಾಗಿ IPLಗೆ ಮಾಧ್ಯಮದವರಿಗೂ ಕೂಡ ಕೆಲವೊಂದು ಅಕ್ರೆಡೇಷನ್ ಮುಖಾಂತರವಾಗಿ ಪಾಸ್ಗಳನ್ನು ಕೂಡ ಕೊಡಲಾಗಿರುತ್ತೆ. ಆದರೆ ಮಾಧ್ಯಮ ಪ್ರತಿನಿಧಿಗಳನ್ನು ಕೂಡ ಈ ಹೋಟೆಲ್ ಒಳಗಡೆ ಬಿಡೋದಕ್ಕೆ ಪೊಲೀಸರು ಈಗ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಭದ್ರತೆಯ ದೃಷ್ಟಿಯಿಂದ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಪಂದ್ಯ ತುಂಬ ಚೆನ್ನಾಗಾಗಬೇಕು ಮತ್ತು ಶಾಂತಿಯುತಗಾಗಬೇಕು, ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಈ ರೀತಿಯಾದಂತಹ ಕ್ರಮಕ್ಕೂ ಕೂಡ ಮುಂದಾಗಿರುವಂಥದ್ದು. ಅದೇ ರೀತಿಯಾಗಿ ಫ್ರಾಂಚೈಸಿ ತನ್ನ ಆಟಗಾರರನ್ನು ಸೇಫ್ ಆಗಿ ಇಟ್ಟುಕೊಳ್ಳುವಂತಹ ದೃಷ್ಟಿಯಿಂದ RCB ಮ್ಯಾನೇಜ್ಮೆಂಟ್ ಈ ರೀತಿಯಾದಂತಹ ನಿರ್ಧಾರಕ್ಕೂ ಕೂಡ ಬಂದಿರುವಂಥದ್ದು. ಒಟ್ಟಾರೆಯಾಗಿ ಅಹಮದಾಬಾದ್ನಲ್ಲಿ ಪಂದ್ಯ ಆರಂಭವಾಗೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಈ ಕೆಲವೇ ಗಂಟೆಗಳು ಬಾಕಿ ಇರುವಂತಹ ಸಂದರ್ಭದಲ್ಲೇ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸನ್ನು ನಿಲ್ಲಿಸಿರುವಂಥದ್ದು. ಅದೇ ರೀತಿಯಾಗಿ
ಸುದ್ದಿಗೋಷ್ಠಿಯನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿರುವಂಥದ್ದು. ಎಲ್ಲೋ ಒಂದು ಕಡೆ RCB ಅಭಿಮಾನಿಗಳಿಗೂ ಕೂಡ ಕೊಂಚ ಆತಂಕ ಎದುರಾಗ್ತಿರುವಂಥದ್ದು. ಆದರೆ ಇದನ್ನೆಲ್ಲ ಮೀರಿಯೂ ಕೂಡ ಪಂದ್ಯ ಇವತ್ತು ಯಶಸ್ವಿ ಆಗುತ್ತೆ. ಅದೇ ರೀತಿಯಾಗಿ RCB ತಂಡ ಗೆದ್ದು ಬೀಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ RCB ಅಭಿಮಾನಿಗಳು ಇರುವಂಥದ್ದು. ದಿವ್ಯಾ, ಈ ಆತಂಕದ ವಾತಾವರಣದಲ್ಲಿ ಮ್ಯಾಚ್ ನಡೆಯೋದಕ್ಕೆ ಏನು ತೊಂದರೆ ಇಲ್ವಾ? ಯಾಕಂತ ಹೇಳಿದ್ರೆ ಕ್ರೀಡಾಂಗಣದಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ? ಒಂದು, ಈಗ ನೆಟ್ ಪ್ರಾಕ್ಟೀಸೇ ಇಲ್ಲ ಅಂದ್ರೆ ಮ್ಯಾಚ್ ಮೇಲೆ ಯಾವ ರೀತಿಯ ಪರಿಣಾಮ ಬೀಳಬಹುದು? ಇನ್ನೊಂದು ಪ್ರಶ್ನೆ ವಿಶ್ವ. ದಿವ್ಯಾ, ಇದುವರೆಗೂ ನೆಟ್ ಪ್ರಾಕ್ಟೀಸ್ ಅಂತಂದರೆ ಯಾವುದೇ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ನೆಟ್ ಪ್ರಾಕ್ಟೀಸ್ಗಳು ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಆದರೆ ಆರೋಗ್ಯದಲ್ಲಿ ಯಾರಿಗಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಆ ತಂಡದ ಆಟಗಾರ ಸಹಜವಾಗಿ ಪ್ರಾಕ್ಟೀಸ್ನಲ್ಲಿ ಪಾಲ್ಗೊಳ್ಳೋದಿಲ್ಲ. ಅಂದರೆ ನೆಟ್ ಪ್ರಾಕ್ಟೀಸ್ ಅನ್ನೋದು ಒಂದು ವಾರ್ಮ್ ಅಪ್ ಥರ. ಯಾವುದೇ ಪಂದ್ಯಕ್ಕೂ ಬಿಫೋರ್ ಆ ಒಂದು ಕ್ರೀಡಾಂಗಣಕ್ಕೆ ಹೋಗಿ ಅಲ್ಲಿ ನೆಟ್ ಪ್ರಾಕ್ಟೀಸನ್ನು ಮಾಡೋದಾಗಿರ್ಬೋದು, ಮುಂದಿನ ಪಂದ್ಯಕ್ಕೆ ತಾಲೀಮನ್ನು ನಡೆಸುವಂತಹ ಕೆಲಸವನ್ನು ಆಟಗಾರರು ಮಾಡ್ತಾರೆ. ಆದರೆ ಏನು ನೆಟ್ ಪ್ರಾಕ್ಟೀಸ್ ಕ್ಯಾನ್ಸಲ್ ಆಗಿದ್ದಕ್ಕೆ ಪಂದ್ಯದ ಮೇಲೆ ಪರಿಣಾಮ ಏನೋ ಬೀರಲಾರದು. ಆದರೆ ಅಭಿಮಾನಿಗಳನ್ನು ಮತ್ತು ಈ ರೀತಿಯಾಗಿ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದವರನ್ನು ಈಗಾಗಲೇ ಏನು ಬಂಧನ ಮಾಡಿದಾರಲ್ಲ 4 ಜನರನ್ನ, ಅವರನ್ನು ಹೊರತುಪಡಿಸಿ ಮತ್ತೆ ಕ್ರೀಡಾಂಗಣಕ್ಕೆ ಯಾರಾದರೂ ದುಷ್ಕರ್ಮಿಗಳು ಬರ್ತಾರಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಪರಿಶೀಲನೆಯನ್ನು ನಡೆಸಬೇಕಾಗುತ್ತೆ. ಬಾಂಬ್ ಸ್ಕ್ವಾಡ್ ಆಗಿರಬಹುದು, ಡಾಗ್ ಸ್ಕ್ವಾಡ್ ಆಗಿರಬಹುದು, ಪಂದ್ಯದ ಆರಂಭಕ್ಕೂ ಮುನ್ನ ಕ್ರೀಡಾಂಗಣದ ಸುತ್ತಲೂ ಕೂಡ ಪ್ರಮುಖವಾಗಿ ಸಂಚರಿಸಿ ಏನಾದರೂ ಸ್ಫೋಟಕ ವಸ್ತುಗಳು, ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗುತ್ತವ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಬೇಕಾಗುತ್ತೆ. ಈ ಎಲ್ಲ ಆಯಾಮದಲ್ಲೂ ಕೂಡ ಈಗ ಪೊಲೀಸರು ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯಗಳಾಗಿರ್ಬೋದು ಅಥವಾ IPL ಪಂದ್ಯಗಳಾಗಿರ್ಬೋದು ನಡೆದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ. ಈಗ ಅಹಮದಾಬಾದ್ ಪೊಲೀಸರು ಕೂಡ ಇದಕ್ಕೆ ಹೊರತಾಗಿಲ್ಲ. ಏನು 3,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ಭದ್ರತೆಗಾಗಿ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಕ್ರೀಡಾಂಗಣಕ್ಕೆ ಬರುವಂತಹ ಎಲ್ಲರನ್ನೂ ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಮತ್ತು ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡ್ತಾ ಇದ್ರೆ ಅಂಥವರನ್ನು ಅಲ್ಲಿಯ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವರು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಒಟ್ಟಾರೆಯಾಗಿ ಇವತ್ತಿನ ಪಂದ್ಯ ಅಹಮದಾಬಾದ್ನಲ್ಲಿ ಏನು ನಡೀತಾ ಇರುವಂತಹ ಹೈ ವೋಲ್ಟೇಜ್ ಪಂದ್ಯ ಏನಿದೆಯಲ್ಲ, ಅದು ಖಂಡಿತವಾಗಿಯೂ ಕೂಡ ಸಕ್ಸಸ್ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಗಳು ಬೇಡ ಅನ್ನೋದು ಪೊಲೀಸ್ ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಹೀಗಾಗಿ ನಾವೆಲ್ಲ ರೀತಿಯಲ್ಲೂ ಕೂಡ ಸೂಕ್ತವಾದಂತಹ ಭದ್ರತೆಯನ್ನು ಕೈಗೊಂಡಿದ್ದೇವೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಈಗಾಗಲೇ ಅಹಮದಾಬಾದ್ ಪೊಲೀಸರು ಕೂಡ ಹೇಳಿಕೊಂಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.